टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿಜಕ್ಕೂ ಶಾಕಿಂಗ್ ಇದು. ಈ ರೀತಿ ಬರ್ಬರವಾಗಿ ಕೊಲೆಯಾದಂತಹ ನಿವೃತ್ತ ಡಿಜಿ ಅಂಡ್ ಐಜಿಪಿ ಓಂ ಪ್ರಕಾಶ್ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ಬೆಳಗ್ಗೆ 10 ಗಂಟೆಯ ನಂತರ ನಡೆಯುತ್ತೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಸದ್ಯ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿದೆ ಓಂ ಪ್ರಕಾಶ್ ಅವರ ಮೃತದೇಹ. ನಿನ್ನೆ ಸಂಜೆಯೇ ಆಸ್ಪತ್ರೆಯ ಶವಾಗಾರಕ್ಕೆ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ. ಈಗಾಗಲೇ ಓಂ ಪ್ರಕಾಶ್ ಪತ್ನಿ ಮತ್ತು ಪುತ್ರಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಠಾಣೆ ಕರೆತರಲಾಗಿದೆ. ಮತ್ತೊಂದೆಡೆ ಅವರ ಮರಣೋತ್ತರ ಪರೀಕ್ಷೆಯನ್ನು 10 ಗಂಟೆಯ ಬಳಿಕ ನಡೆಸಿ ಆ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ. ಭಾರಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ಮಾಡಲಾಯಿತು? ಐ ಹ್ಯಾವ್ ಕಿಲ್ಡ್ ಮಾನ್ಸ್ಟರ್ ಎನ್ನುವಂತಹ ಹೇಳಿಕೆಯನ್ನ ಪತ್ನಿ ಕೊಡ್ತಾರೆ ಅಂತಂದ್ರೆ ಇಬ್ಬರ ಮಧ್ಯೆ ಆದದ್ದು ಏನು? ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಮಡಿವಾಳ ಎಸಿಪಿ ವಾಸುದೇವ್ ಅವರ ಹೆಗಲಿಗೆ ಈ ಪ್ರಕರಣದ ತನಿಖೆಯ ಹೊಣೆ ಹೊರಿಸಲಾಗಿದೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮತ್ತು ಪುತ್ರಿ ಕೃತಿಯ ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ. ಇವತ್ತು ಸಂಜೆ ಕೋರ್ಟ್ಗೆ ಅವರನ್ನ ಹಾಜರುಪಡಿಸೋದಕ್ಕೆ ಕೂಡ ಸಿದ್ಧತೆಗಳಾಗಿದೆ. ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ. ಅವರನ್ನ ವಿಚಾರಣೆ ಒಳಪಡಿಸೋದಕ್ಕೆ ಮುಂದಾಗಿದ್ದಾರೆ. ಅವರೇ ಕರೆ ಮಾಡಿ ಹತ್ಯೆ ಮಾಡಿರೋದನ್ನು ತಿಳಿಸಿದ್ದಾರೆ. ಆದರೆ ಸೆಲ್ಫ್ ಡಿಫೆನ್ಸ್ಗೆ ಹತ್ಯೆ ಮಾಡಿರೋದಾಗಿ ಹೇಳಿಕೊಂಡಿರುವಂತಹ ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಭಾರಿ ಭೀಕರವಾಗಿ ಕೊಲೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ, ಯಾರು ಮಾಡಿದ್ರು, ಒಬ್ಬರೇ ಮಾಡೋದಕ್ಕೆ ಸಾಧ್ಯನಾ, ಪುತ್ರಿಯ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನುವಂತಹ ಒಂದು ಶಂಕೆಯ ಮೇಲೆ ಪುತ್ರಿಯನ್ನು ಕೂಡ ವಶಕ್ಕೆ ಪಡೆಯಲಾಗಿರುವಂಥದ್ದು. ಮಡಿವಾಳ ಎಸಿಪಿ ವಾಸುದೇವ್ ಅವರ ಹೆಗಲಿಗೆ ಈ ಪ್ರಕರಣದ ತನಿಖೆಯನ್ನು ಹೊರಿಸಲಾಗಿದೆ. ಓಂ ಪ್ರಕಾಶ್ ಮೃತದೇಹ ಗಮನಿಸ್ತಾ ಇದ್ದೀವಿ.